ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಗೆ ಸುಲಭವಾಗಿ ಬೆಳೆಯಬಹುದಾದ ಅಥವಾ ಪ್ರಕೃತಿಯಲ್ಲಿ ಕಂಡುಬರುವ ಟಾಪ್ 5 ಔಷಧೀಯ ಸಸ್ಯಗಳು. ಈ ಸಸ್ಯಗಳನ್ನು ಶತಮಾನಗಳಿಂದ ವಿವಿಧ ರೋಗಗಳಿಗೆ ಚಿಕಿತ್ಸೆ ನೀಡಲು, ಆರೋಗ್ಯ ಕಾಪಾಡಿಕೊಳ್ಳಲು ಹಾಗೂ ಔಷಧಿಯಾಗಿ ಬಳಸಲಾಗುತ್ತಿದೆ. ಔಷಧೀಯ ಸಸ್ಯಗಳು ಎಂದರೆ ಇವುಗಳಲ್ಲಿ ಕೆಲವು ಪ್ರಾಕೃತಿಕ ರಾಸಾಯನಿಕಗಳು ಅಥವಾ ಗುಣಲಕ್ಷಣಗಳು ಇರುತ್ತವೆ. ಹೀಗಾಗಿ ಇವು ರೋಗಗಳನ್ನು ತಡೆಗಟ್ಟಲು ಹಾಗೂ ಆರೋಗ್ಯ ವೃದ್ಧಿಗೆ, ಶರೀರದ ಬಲವರ್ತನೆಗೆ ಸಹಾಯ ಮಾಡುತ್ತದೆ. ಇವು ನಿಸರ್ಗದ ಔಷಧಾಲಯ, ನಮ್ಮ ತೋಟದಲ್ಲಿ ಬೆಳೆಯುತ್ತವೆ. ಈಗ ಟಾಪ್ 5 ಸಸ್ಯಗಳತ್ತ ಹೋಗೋಣ. ತುಳಸಿ, ಹರ್ಬಲ್ಗಳ ರಾಣಿ. ಪವಿತ್ರ ಸಸ್ಯವಾದ ತುಳಸಿ ಬಹುತೇಕ ಮನೆಗಳಲ್ಲಿ ನೆಟ್ಟಿರುತ್ತದೆ. ಇದನ್ನು ಬಳಕೆ ಯಾಕೆ ಮಾಡುತ್ತಾರೆಂದರೆ ಶೀತ, ಜ್ವರ ನಿವಾರಣೆ, ರೋಗ ನಿರೋಧಕ ಶಕ್ತಿ ವರ್ಧನೆ, ಉಸಿರಾಟದ ಸಮಸ್ಯೆ ಹಾಗೂ ಮನಶಾಂತಿಯ ಕಾಯಿಲೆಗಳಿಗೆ ಉತ್ತಮ. ಇದನ್ನು ಬಾಲ್ಕನಿ ಅಥವಾ ತೋಟದಲ್ಲಿ ಸೂರ್ಯನ ಬೆಳಕಿನಲ್ಲಿಟ್ಟು ಬೆಳೆಸಬಹುದು. ಅದು ಉಷ್ಣ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿಯೇ ಸಿಗುತ್ತದೆ. ಪ್ರತಿದಿನ 4 ರಿಂದ 5 ತಾಜಾ ಎಲೆಗಳನ್ನು ತಿನ್ನುವುದರಿಂದ ಅಥವಾ ಕಷಾಯವನ್ನು ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅಲೋವೆರಾ, ಇದನ್ನು ಚರ್ಮದ ಗೆಳೆಯ ಅಂತಲೂ ಕೂಡ ಕರೆಯುತ್ತಾರೆ. ಪೋಷಕಾಂಶಗಳ ನಿಖರ ಸಂಗ್ರಹದ ಈ ಗಿಡವು ಬಾಳೆಹಣ್ಣಿನ ರೀತಿಯ ಹುಲ್ಲುಗಳಂತಿರುತ್ತದೆ. ಇದನ್ನು ಬಳಕೆ ಯಾವುದಕ್ಕೆ ಮಾಡುತ್ತಾರೆಂದರೆ ಗಾಯ, ಮೊಡವೆ ಹಾಗೂ ಜೀರ್ಣಕ್ರಿಯೆಗೆ ಉಪಯೋಗವಾಗುತ್ತದೆ. ಇದರಲ್ಲಿ ವಿಟಮಿನ್ಸ್ ಮತ್ತು ಉರಿಯೂತ ನಿವಾರಕ ಗುಣಗಳಿವೆ. ಇದು ಊದಂಗಡಿಗಳಲ್ಲಿ ಅಥವಾ ಬಿಸಿಲು ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಯುತ್ತದೆ. ಒಂದು ಎಲೆ ಕತ್ತರಿಸಿ ಅದರ ಒಳಗಿನ ಜೆಲ್ ಅನ್ನು ಚರ್ಮಕ್ಕೆ ಅಥವಾ ಜ್ಯೂಸ್ಗಳಲ್ಲಿ ಉಪಯೋಗಿಸಬಹುದು. ಇದು ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಪುದೀನ, ತಂಪು ನೀಡುವ ಸಸ್ಯ. ತಾಜಾ ವಾಸನೆ ಹಾಗೂ ವೇಗವಾಗಿ ಬೆಳೆಯುವ ಪುದೀನ ಮನೆಗೆ ತುಂಬಾ ಉಪಯುಕ್ತ. ಬಳಕೆ ಜೀರ್ಣಕ್ರಿಯೆಗೆ, ತಲೆನೋವಿಗೆ ಹಾಗೂ ವಾಂತಿ ತಗ್ಗಿಸಲು ಸಹಕಾರಿಯಾಗಿದೆ. ಇದನ್ನು ಚಟ್ನಿ, ಟೀ ಅಥವಾ ಲಿಂಬು ರಸ ಸರ್ಬತ್ತಿನಲ್ಲಿ ಉಪಯೋಗಿಸಬಹುದು. ಪುದೀನ ಸಣ್ಣ ಹೂದಂಗಡಿಗಳಲ್ಲಿ, ತೋಟಗಳಲ್ಲಿ ಹಾಗೂ ತೇವಾಂಶವಿರುವ ಪ್ರದೇಶಗಳಲ್ಲಿ ಬೆಳೆದು ಬರುತ್ತದೆ. ಎಲೆಗಳನ್ನು ಕೊಯ್ದು ಕಷಾಯ ಅಥವಾ ಟೀ ಮಾಡಿ ಕುಡಿಯಬಹುದು. ಬೇವು, ನೈಸರ್ಗಿಕ ಕ್ರಿಮಿನಾಶಕ. ಬೇವು ಮರದ ಪ್ರತಿಯೊಂದು ಭಾಗಕ್ಕೂ ಔಷಧಿಯ ಗುಣವಿದೆ. ಬಳಕೆ ಚರ್ಮದ ಕಾಯಿಲೆಗಳು, ಹಳ್ಳುಗಳ ಆರೈಕೆ ಹಾಗೂ ರಕ್ತ ಶುದ್ಧೀಕರಣಕ್ಕೆ ಉತ್ತಮ. ಎಲೆಗಳು ಹಾಗೂ ಎಣ್ಣೆ ಶಕ್ತಿ ಶಾಲಿಯಾದ ಕ್ರಿಮಿನಾಶಕಗಳು. ಎಲ್ಲಿ ಸಿಗುತ್ತದೆ ಎಂದರೆ ಹಳ್ಳಿಗಳಲ್ಲಿ ಹಾಗೂ ಅರಣ್ಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಎಲೆಗಳನ್ನು ಹರಳಿ ಮುಖಕ್ಕೆ ಲೇಪವಾಗಿ ಹಚ್ಚಬಹುದು ಅಥವಾ ನೀರಿನಲ್ಲಿ ಬೇಯಿಸಿ ಸ್ನಾನಕ್ಕೂ ಉಪಯೋಗಿಸಬಹುದು. ಅರಶಿನ, ಚಿನ್ನದ ಸಸ್ಯ. ನಮ್ಮ ಅಡಿಗೆ ಮನೆಯಲ್ಲಿ ಇರುವ ಈ ಸಾಂಪ್ರದಾಯಿಕ ಸೊಪ್ಪು ಅತ್ಯಂತ ಶಕ್ತಿಶಾಲಿ ಔಷಧಿ. ಬಳಕೆ ಸಂಧ್ಯಾವಾತ, ಚರ್ಮದ ಚೆಲುವು, ಉರಿಯೂತ, ಕಡಿತ ಹಾಗೂ ಆಂತರಿಕ ಶುದ್ಧೀಕರಣಕ್ಕೆ ಬಳಸಬಹುದು. ಅರಶಿನ ರೈಸುಗಳನ್ನು ಮಣ್ಣು ತುಂಬಿದ ಹೂದೊಂಡಿಯಲ್ಲಿ ಬೆಳೆಸಬಹುದು. ಬಿಸಿಲು ಮತ್ತು ಋತುಕಾಲ ಸೂಕ್ತವಾಗಿದೆ. ಅರಶಿನ ಹಾಲಿನಲ್ಲಿ ಹಾಕಿ ಕುಡಿಯಬಹುದು ಅಥವಾ ಮುಖಕ್ಕೆ ಲೇಪವಾಗಿ ಉಪಯೋಗಿಸಬಹುದು. ಅರಶಿನ ಹಾಲಿನಲ್ಲಿ ಹಾಕಿ ಕುಡಿಯುವುದರಿಂದ ತ್ವಚೆ ಇನ್ನೂ ಕೂಡ ಬೆಳ್ಳಗಾಗುತ್ತದೆ. ಈ 5 ಔಷಧೀಯ ಸಸ್ಯಗಳು ಬೆಳೆಸಲು ಸುಲಭವಾಗಿದ್ದು ನಿಸರ್ಗದಲ್ಲಿ ಶಕ್ತಿ ತುಂಬಿರುವ ಔಷಧಿಯ ಮೌಲ್ಯವನ್ನು ಹೊಂದಿವೆ. ನೀವು ಕೂಡ ನಿಮ್ಮ ಮನೆಯ ತೋಟದಲ್ಲಿ ಔಷಧೀಯ ಸಸ್ಯ ತೋಟ ಆರಂಭಿಸಿ ಆರೋಗ್ಯಕರ ಜೀವನ ಶೈಲಿಗೆ ಪಾದಾರ್ಪಣೆ ಮಾಡಿ.